ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯರೇ, ಮೊದಲನೆಯದಾಗಿ ಎಲ್ಲ ನನ್ನ ಗುರುವೃಂದಕ್ಕೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲಿರುವ ಅಧ್ಯಕ್ಷರಿಗೆ, ಅತಿಥಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಹಾಗೆ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು. ಸ್ವತಂತ್ರ ಬಂದು 78 ವರ್ಷಗಳು ಕಳೆದವು. ಒಬ್ಬ ವ್ಯಕ್ತಿಗೆ ಹೋಲಿಸಿದರೆ ಇದು ವೃದ್ಧಾಪ್ಯದ ಕಾಲ, ಆದರೆ ನನ್ನ ಭಾರತ ದೇಶಕ್ಕಿದು ಯೌವನದ ಕಾಲ. ಇಂದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವ ಅತ್ಯಮೂಲ್ಯವಾದ ದಿನ. ಕಾರಣ, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ತೊಲಗಿದ ದಿನ ಈ ಸುದಿನ. ಪರಕೀಯರ ಸಂಕೋಲೆಯನ್ನು ನನ್ನ ಭಾರತ ಮಾತೆ ಕಿತ್ತೆಸೆದ ದಿನ. ಆಕೆಯ ಮಡಿಲಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ ಈ ದಿನ. ಒಂದ ಎರಡ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಭಾರತೀಯರ ಮರುಜನ್ಮಕ್ಕೆ ಕಾರಣವಾದ ಈ ಸುದಿನ ಈ ಆಗಸ್ಟ್ 15 ಇತಿಹಾಸದಲ್ಲೇ ಮೈಲಿಗಲ್ಲು ಸಾಲಿಸಿದ ದಿನ. ಒಂದು ಕಾಲದಲ್ಲಿ ಸರ್ವ ಸಂಪದ್ಭರಿತವಾದ ಭಾರತದಲ್ಲಿ ಕೇವಲ ಸಾಂಬಾರ್ ಪದಾರ್ಥಗಳ ವ್ಯಾಪಾರಕ್ಕಾಗಿ ಬಂದ ಆ ಕೆಂಪು ಕೋತಿಗಳಾದ ಬ್ರಿಟಿಷರು ನಮ್ಮಲ್ಲೇ ಬುರುಕು ಉಂಟು ಮಾಡಿದರು. ಸುಮಾರು 200 ವರ್ಷಗಳ ಕಾಲ ನಮ್ಮನ್ನು ಗುಲಾಮರಂತೆ ಆಳಿದರು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಕುಡಿಯುವ ನೀರು ನಮ್ಮದು. ಅಷ್ಟೇ ಯಾಕೆ, ತಿನ್ನುವ ಅನ್ನ ಕೂಡ ನಮ್ಮದೇ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದು. ಸ್ನೇಹಿತರೆ, ಎಂಥ ವಿಪರ್ಯಾಸ ನೋಡಿ. ಅಷ್ಟೈಶ್ವರ್ಯ ಭರಿತವಾದ ನನ್ನ ತಾಯಿ ಭಾರತಾಂಬೆಯು ತನ್ನ ಬೃಹತ್ ಸಾಮ್ರಾಜ್ಯದಲ್ಲಿ ತಾನೇ ಬಂದಿಯಾಗಿದ್ದಳು. ಆದರೂ ಧೈರ್ಯಶಾಲಿ, ಶಕ್ತಿಶಾಲಿ, ಬುದ್ಧಿವಂತ ಮಕ್ಕಳ ಜನ್ಮದಾತೆಯಾಗಿದ್ದಳು. ಇವರ ಗುಲಾಮಗಿರಿಯನ್ನು ಸಹಿಸಿಕೊಳ್ಳಲಾರದ ನಮ್ಮ ದೇಶದ ಮಹಾನ್ ನಾಯಕರು ಬ್ರಿಟಿಷರ ಬಂದೂಕಿನ ಬಾಯಿಂದ ಕಾರುವ ಗುಂಡಿನ ಕಿಡಿಗೆ ಹೆದರದೆ ಸಿಂಹದ ಬಾಯೊಳಗಿನ ಮಾಂಸವನ್ನು ಕಿತ್ತುಕೊಳ್ಳುವ ಸಾಹಸ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ಟರು. ಅಂದಿನಿಂದ ಇಂದಿನವರೆಗೆ ನಾವೆಲ್ಲ ಸರ್ವತಂತ್ರರು, ಸ್ವತಂತ್ರರು. ಸ್ವತಂತ್ರ ಭಾರತ ಪ್ರಜೆಗಳು ನಾವು, ನವ ಭಾರತ ನಿರ್ಮಾಪಕರು. ನಾವೇ ಪ್ರಜೆಗಳು, ನಾವೇ ಪ್ರಭುಗಳು, ಸತ್ಯ ಅಹಿಂಸೆಯ ಪಾಲಕರು. ನಿಜ, ಸ್ವತಂತ್ರರಾದವು ನಿಜ. ಆದರೆ ನಮ್ಮ ದೇಶದಲ್ಲಿ ಆಗಬೇಕಾದ ಪ್ರಗತಿಗಳು ಇನ್ನೂ ಬಹಳಷ್ಟಿದೆ. ಸ್ವತಂತ್ರಕ್ಕಾಗಿ ಹೋರಾಡಿದ ಅದೆಷ್ಟೋ ನಾಯಕರನ್ನು ಸ್ಮರಿಸಬೇಕಾಗಿದೆ. ತಮ್ಮೆಲ್ಲ ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಕೊನೆಗೆ ತಮ್ಮ ದೇಹವನ್ನೇ ಸ್ವತಂತ್ರಕ್ಕಾಗಿ ಬಲಿದಾನ ಮಾಡಿದರಲ್ಲ, ಆ ವ್ಯಕ್ತಿ ಶಕ್ತಿ ಇದ್ದಾರಲ್ಲ, ರಾಮಕೃಷ್ಣ ಪರಮಹಂಸ, ಸ್ವಾಮಿ ರಾಮತೀರ್ಥರು. ಇವರ ಕಲ್ಪನೆಗಳು ನಮ್ಮಲ್ಲಿ ಮೂಡಬೇಕಾಗಿದೆ. ಜನನೀ ಜನ್ಮಭೂಮಸ್ಯ ಸ್ವರ್ಗಾದಪಿ ಗರಿಯಸ್ಯ. ಸ್ವರ್ಗವನ್ನೇ ತಂದು ನನ್ನ ಮುಂದಿಟ್ಟರು, ಸ್ವರ್ಗಕ್ಕಿಂತ ಮಿಗಿಲಾದದ್ದು ನನ್ನ ಮಾತೃಭೂಮಿ. ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಎಲ್ಲ ಜೀವಿಗಳು ತಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲು ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ನನ್ನ ಭಾರತ. ಭಾರತದ ನನಗೆ ಮಣ್ಣಾಗಿ, ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಎಂದರಲ್ಲ, ಇಂತಹ ಪವಿತ್ರ ಭೂಮಿ ನಮ್ಮದು. ರಕ್ತವನ್ನು ಕೊಡಿ, ನಾನು ಸ್ವತಂತ್ರವನ್ನು ಕೊಡಿಸುತ್ತೇನೆ ಎಂದು ಗುಡುಗಿದರಲ್ಲ, ಆ ವೀರ ಸನ್ಯಾಸಿ, ಯೋಧ ಸನ್ಯಾಸಿ ಸುಭಾಷ್ ಚಂದ್ರ ಬೋಸ್. ಇವರ ಕಲ್ಪನೆಗಳು ನಮ್ಮ ಯುವಜನತೆಯನ್ನು ಬಡಿದೆಬ್ಬಿಸಬೇಕು. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಇದನ್ನು ಪಡೆದೇ ತೀರುತ್ತೇನೆ ಎಂದರಲ್ಲ ಆ ತಿಲಕ್. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿರಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರೆವು ಎಂಬ ಗಾಂಧೀಜಿಯವರ ದಿಟ್ಟ ಕ್ಷಣಗಳು ನಮಗೆ ದಾರಿದೀಪವಾಗಬೇಕು. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಧನ, ತೀರಿಸುವೆನು ಇದರ ಋಣ ಈ ಒಂದೇ ಜನ್ಮದಿ, ಈ ಒಂದೇ ಜನ್ಮದಿ. ಭಾರತ ನನ್ನ ದೇಶ, ಭಾರತಾಂಬೆ ನನ್ನ ತಾಯಿ. ಭಾರತ ದೇಶದ ಏಳ್ಗೆಗಾಗಿ ನಾವು ನೀವೆಲ್ಲ ಹಗಲಿರುಳು ಶ್ರಮಿಸಬೇಕಾಗಿದೆ. ಸ್ವರ್ಗಕ್ಕೂ ಮುಕ್ತಿಗೂ ದ್ವಾರವಾಗಿರುವಂತ ಪವಿತ್ರ ಭಾರತದಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ, ಭ್ರಷ್ಟಾಚಾರ, ಭಯೋತ್ಪಾದನೆ ಇವುಗಳನ್ನು ಬೇರು ಸಹಿತ ಕಿತ್ತೆಸೆಯಬೇಕಾಗಿದೆ. ದೇಶ ನನಗೇನು ಮಾಡಿದೆ ಎನ್ನುವುದಕ್ಕಿಂತ
ದೇಶಕ್ಕಾಗಿ ನಾನೇನು ಮಾಡಬೇಕು ಎನ್ನುವ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು. ಇಂದಿನ ಮಕ್ಕಳೇ ನಾಳಿನ ನಾಗರಿಕರು, ಇಂದಿನ ಪ್ರಜೆಗಳೇ ಮುಂದಿನ ಪ್ರಭುಗಳು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸ್ನೇಹಿತರೆ, ಬನ್ನಿ ನಾವು ನೀವೆಲ್ಲ ಒಗ್ಗೂಡಿ ಭಾರತ ಮಾತೆಯ ಏಳ್ಗೆಗಾಗಿ ಹಗಲಿರುಳು ಶ್ರಮಿಸೋಣ. ಅಮರರಾದ ದೇಶಭಕ್ತರು ನೆನೆಯುತ್ತಾ ಜಾತೀಯತೆ ತೊರೆದು ನಾವೆಲ್ಲ ಭಾರತೀಯರು ಒಂದೇ ಎಂಬ ಸಂದೇಶ ಸಾರೋಣ. ತಾಯ್ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಕೆಂಪು ಕೋಟೆಯ ಅಗಸದಿ ಹಾರಾಡುತ್ತಿರುವ ತಿರಂಗ ಧ್ವಜದ ಕೀರ್ತಿ ಪತಾಕೆಯನ್ನು